ಎಲ್ಲರಿಗೂ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಬುಧವಾರ ಬೆಳಗ್ಗಿನ ವಿಡಿಯೋ ಮಾಡ್ತಾ ಇರೋದು ತುಳಸಿ ಪೂಜೆಯ ವಿಡಿಯೋ. ಯಾಕಪ್ಪ ಅಂದರೆ ಮಂಗಳವಾರ ಸಂಜೆ ನಾನು ತುಳಸಿ ಪೂಜೆ ಮಾಡೋಕ್ಕಾಗಿಲ್ಲ, ಹಾಗಾಗಿ ಬುಧವಾರ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಇವತ್ತು ಬೆಳಗ್ಗೆನೇ ಮಾಡ್ಕೊಳ್ತಾ ಇದ್ದೀನಿ. ತುಳಸಿ ಹಬ್ಬ 2 ದಿನ ಬಂದಿರೋದ್ರಿಂದ ಮಂಗಳವಾರ ಮಾಡಬೇಕಾ ಬುಧವಾರ ಮಾಡಬೇಕಾ ಅನ್ನೋ ಕನ್ಫ್ಯೂಸಲ್ಲಿ ಮಂಗಳವಾರ ಸಂಜೆ ಮಾಡಿಲ್ಲ. ಹಾಗಾಗಿ ನಾನು ಬುಧವಾರ ಬೆಳಗ್ಗೆ ಮಾಡ್ಬೋದು ಅಂತ ಗೊತ್ತಾಯಿತು. ಹಾಗಾಗಿ ಬುಧವಾರ ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮಾಡಿದ್ದೀನಿ. ನಮ್ಮನೇಲಿ ಈ ಥರ ಪೂಜೆ ಆಗಿತ್ತು, ನಿಮ್ಮ ಮನೇಲಿ ಯಾವ ಥರ ಪೂಜೆ ಆಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಇಲ್ಲಿ ತುಳಸಿ ಕಟ್ಟೆ, ತುಳಸಿ ಸಸಿ ಇನ್ನೂ ಸಣ್ಣದಾಗಿರೋದ್ರಿಂದ ನಿಮಗೆ ತುಳಸಿ ಕಟ್ಟೆ ಅಷ್ಟಾಗಿ ಕಾಣಿಸ್ತಾ ಇಲ್ಲ. ನಾನು ಇದೆಲ್ಲ ಮುಗಿಸ್ಕೊಂಡು ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತ ಹೆಸರುಬೇಳೆ ಪಾಯಸ ಕೋಸಂಬರಿ ಮಾಡೋಣ ಅಂತ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲೊಂದು ಬಟ್ಲಷ್ಟು ಹೆಸರುಬೇಳೆನ ತಗೊಂಡು ತೊಳ್ಕೊಳ್ತಾ ಇದ್ದೀನಿ. ತೊಳ್ಕೊಂಡು ಕ್ಲೀನಾಗಿ ಅದಕ್ಕೆ 2 ಸಲ ತೊಳ್ಕೊಬೇಕು. ತೊಳ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ವಿಜಲ್ ಬಲ್ಸ್ಕೊಳ್ತೀನಿ ನಾನು. ಆಮೇಲೆ ಒಂದು ಪಾತ್ರೆಗೆ ಒಂದು ಕಡೆ ಬೆಲ್ಲದ ಪಾಕ ಮಾಡ್ಕೋಬೇಕು. ನಿಮಗೆ ಸ್ವೀಟ್ ನೋಡಿ ನೀವು ಬೆಲ್ಲ ಹಾಕಿ, ಇಲ್ಲಾಂದರೆ ತುಂಬ ಸ್ವೀಟ್ ಆದರೆ ಚೆನ್ನಾಗಾಗಲ್ಲ. ನಾನಿಲ್ಲಿ ಉಂಡೆ ಬೆಲ್ಲನ ಈ ಥರ ಪುಡಿ ಮಾಡಿ ಹಾಕಿದ್ರೆ ಬೇಗ ಪಾಕ ಅಂದರೆ ಬೇಗ ಮೆಲ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ 1-2 ನಿಮಿಷ ಬಿಸಿ ಮಾಡಿದ್ರೆ ಸಾಕು, ಅದು ಪಾಕ ಆಗಿರುತ್ತೆ. ಇವಾಗ ನಾವೇನು ಹೆಸರು ಬೇಳೆನ ಇಟ್ಟಿದ್ವಲ್ಲ ಬೇಯೋಕ್ಕೆ, ಅದರ ನೋಡಿ ಬೆಂದು ಯಾವ ಥರ ಆಗಿದೆ, ರೆಡಿ ಆಗಿದೆ. ಇವಾಗ ನಾನು ಇದು ಪಾಯಸಕ್ಕೆ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಹಾಕಿ ರೋಸ್ಟ್ ಮಾಡ್ಕೊಳ್ಳೋಣ, ಸ್ವಲ್ಪ ಅಂದರೆ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ನಾನಿಲ್ಲಿ ತುಪ್ಪ ತಗೊಂಡಿಲ್ಲ, ನೀವು ತುಪ್ಪ ಬೇಕಾದರೆ ತೊಗೋಬೋದು. ನಾನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಡಂಬಿ ನಾವೇನು ತಗೊಂಡಿದ್ವಿ, ಗೋಡಂಬಿ ಮತ್ತು ಬಾದಾಮಿನ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಫ್ರೈ ಮಾಡಿ ಇಲ್ಲಿ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಆಗಿದೆ ನೋಡ್ಬೋದು ನೀವು ಯಾವ ಥರ ಆಗಿದೆ ಅಂತ. ನಾನು ಇವಾಗ ಒಂದು ಬಟ್ಲು ಶಾವಿಗೆ ತಗೊಂಡಿದ್ದೀನಿ. ಹೆಸರುಬೇಳೆ ಪಾಯಸಕ್ಕೆ ಜಾಸ್ತಿ ಶಾವಿಗೆ ಹಾಕಿದ್ರೆ ದಪ್ಪ ಆಗಿಬಿಡುತ್ತೆ, ಯಾಕಂದರೆ ಬೇಳೆನೂ ಸ್ವಲ್ಪ ತಿಕ್ನೆಸ್ ಬರುತ್ತೆ. ಹಾಗಾಗಿ ನಾನು ಇಲ್ಲಿ ಶಾವಿಗೆ ಸ್ವಲ್ಪನೇ ತಗೊಂಡಿದ್ದೀನಿ. ಇಲ್ಲಿ ಫುಲ್ ಫ್ರೈ ಆಗಿದೆ ನೋಡಿ ಯಾವ ಥರ ಫ್ರೈ ಆಗಿದೆ ಅಂತ. ನಾನಿವಾಗ ಒಂದು ಜಾರಿಗೆ ಸ್ವಲ್ಪ ಕಾಯಿ, 1-2 ಏಲಕ್ಕಿ ಹಾಕಿ ಗ್ರೈಂಡರ್ ಮಾಡ್ಕೊಳ್ತೀನಿ. ಇಲ್ಲಿ ನೀವು ಹಾಲಾದರೂ ಹಾಕ್ಕೋಬೋದು, ಹಾಲು ಹಾಕ್ಕೊಂಡ್ರೂ ಚೆನ್ನಾಗಾಗುತ್ತೆ. ಯಾಕಂದರೆ ಇಲ್ಲಿ ಕಾಯಿ ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ. ಹಾಗಾಗಿ ನಾನು ಕಾಯಿ ರುಬ್ಬಿ ಪೇಸ್ಟ್ ಮಾಡಿ ಆ ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿ ಏನು ಪೇಸ್ಟ್ ಮಾಡ್ಕೊಂಡಿದ್ವಿ ಅದನ್ನು ಒಂದು ಪಾತ್ರೆಗೆ ಇವಾಗ ಅದನ್ನು ಏನು ಪೇಸ್ಟ್ ಇತ್ತು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ನೀರು, ಆವಾಗಲೇ ಏನು ನಾವು ಹೆಸರುಬೇಳೆನ ವಿಜಲ್ ಮಾಡಿಸ್ಕೊಂಡಿದ್ವಿ ಆ ಹೆಸರುಬೇಳೆನ ಆ್ಯಡ್ ಮಾಡ್ತಿದ್ದೀನಿ. ಇಲ್ಲಿ ಹೆಸರುಬೇಳೆನ 3-4 ವಿಜಲ್ ಮಾಡಿಸ್ಕೊಂಡ್ರೆ ಸಾಕು. ಜಾಸ್ತಿ ಮಾಡಿಸ್ಕೊಂಡ್ರೆ ತುಂಬ ಪಾಯಸದ ಥರ ಅಂದರೆ ತುಂಬ ಇದಾಗ್ಬಿಡುತ್ತೆ, ಮೆಲ್ಟ್ ಥರ ಆಗಿ ಇದು ಬೇಳೆ ಸಿಗದೇ ಇರೋ ಥರ ಆಗಿಬಿಡುತ್ತೆ. ಹಾಗಾಗಿ ನಾನು 3 ವಿಜಲ್ ಮಾಡಿಸ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು ಯಾವ ಥರ ಆಗಿದೆ ಅಂತ. ಆವಾಗಲೇ ಏನು ನಾವು ರೋಸ್ಟ್ ಮಾಡ್ಕೊಂಡಿದ್ವಿ ಗೋಡಂಬಿ ಮತ್ತು ದ್ರಾಕ್ಷಿ ಮತ್ತು ಬಾದಾಮಿನ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಬೆಲ್ಲದ ಪಾಕನ ಫಸ್ಟಿಗೆ ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ದಪ್ಪ ಆಗಿಬಿಡುತ್ತೆ ಪಾಯಸ. ನಾನು ಇವಾಗ ಒಣಶುಂಠಿ ಅಂತಾರಲ್ವ, ಇದು ಸಾಮಾನ್ಯವಾಗಿ ಗೊತ್ತಿರ್ಬೋದು ನಿಮಗೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಇದು ಒಣಶುಂಠಿ ಅಂತ ಇರುತ್ತೆ. ಒಣಶುಂಠಿ ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ಪಾಯಸಕ್ಕೆ. ನಾನು ಇಲ್ಲಿ ಸ್ವಲ್ಪ ಅದು ತಗೊಂಡು ಒಂದು ಚಿಟಿಕೆಯಷ್ಟು ತಗೊಂಡು ಅದನ್ನು ಹುರ್ಕೋಬೇಕು. ಹುರ್ಕೊಂಡು ಈ ಥರ ಕುಟ್ಟಿ ಪುಡಿ ಮಾಡ್ಕೋಬೇಕು. ಇಲ್ಲಿ ನೋಡಿ ಯಾವ ಥರ ಪೌಡ್ರ್ ಆಗಿದೆ ಅಂತ. ಆ ಪೌಡ್ರನ್ನ ನಾವೇನು ಪಾಯಸ ಕಾಯಿ ಮತ್ತು ಹೆಸರುಬೇಳೆ ಹಾಕಿ ಮಿಕ್ಸ್ ಮಾಡಿರ್ತೀವಲ್ಲ ಅದಕ್ಕೂ ಆ್ಯಡ್ ಮಾಡ್ಕೋಬೇಕು. ಇವಾಗ ನಾನು ಇಲ್ಲಿ ಶಾವಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೆಲ್ಲದ ಪಾಕನ ಇವಾಗಲೇ ಆ್ಯಡ್ ಮಾಡಬೇಡಿ. ಆ ಶಾವಿಗೆ ಫುಲ್ಲು ಒಂದು 10% ಅಂದರೆ ಒಂದು 80% ಬೆಂದಿದೆ ಅಂದಾಗ ನೀವು ಬೆಲ್ಲದ ಪಾಕನ ಆ್ಯಡ್ ಮಾಡ್ಕೋಬೇಕು. ಇಲ್ಲಾಂದರೆ ಏನಾಗುತ್ತೆ, ಬೆಲ್ಲ ಫಸ್ಟೇ ಹಾಕ್ಕೊಂಡ್ರೆ ಅದು ಬರೀ ಎಲ್ಲ ಪಾಯಸ ಎಲ್ಲ ಗಟ್ಟಿಯಾಗಿ ಶಾವಿಗೆ ಹಾಕಿದ್ರೆ ಶಾವಿಗೆ ಬೇಯಲ್ಲ. ಹಾಗಾಗಿ ನಾನು ಲಾಸ್ಟಿಗೆ ಇಲ್ಲಿ ಬೆಲ್ಲದ ಪಾಕ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ನೀವು ಶಾವಿಗೆ ಒಂದು 80% ಬೆಂದಿದೆ.
ಇವಾಗ ಏನು ಬೆಲ್ಲದ ಪಾಕ ನಾವು ಮಾಡ್ಕೊಂಡಿದ್ವಿ ಅದನ್ನು ಸೋಸಿ ಹಾಕ್ಕೋಬೇಕು, ಯಾಕಂದರೆ ಅದರಲ್ಲಿ ಕಲ್ಲು ಮತ್ತು ಏನೇನೋ ಇದಿರುತ್ತೆ. ಹಾಗಾಗಿ ನಾನು ಇಲ್ಲಿ ಸೋಸ್ಕೊಳ್ತಾ ಇದ್ದೀನಿ, ಸೋಸಿ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲದ ಪಾಕನ. ನೋಡ್ಬೋದು ನೀವು ಬೆಲ್ಲ ಹಾಕಿದ ತಕ್ಷಣ ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಅಂದರೆ ತುಂಬ ಟೇಸ್ಟಿಯಾಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನಾನು ಆವಾಗಲೇ 2 ಏಲಕ್ಕಿ ಹಾಕ್ಕೊಂಡಿದ್ವಲ್ಲ, ಇವಾಗ ಫ್ಲೇವರಿಗೋಸ್ಕರ ಅಂತ ಒಂದು 2 ಏಲಕ್ಕಿ ನಾನು ಬರೀ ಓಪನ್ ಮಾಡಿ ಪೌಡ್ರ್ ಮಾಡಿ ಹಾಕ್ತಾಯಿಲ್ಲ, ಬರೀ ಓಪನ್ ಮಾಡಿ ಹಾಗೆ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ನೀವು ಯಾವ ಥರ ಆಗಿದೆ ಅಂತ. ಎಷ್ಟು ಚೆನ್ನಾಗಾಗಿದೆ ಅಲ್ವಾ, ನೋಡಿದ್ರೇ ಗೊತ್ತಾಗ್ಬೋದು ನಿಮಗೆ ಯಾವ ಥರ ಬಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ. ಆ ಬೆಲ್ಲದ ಪಾಕ ಎಲ್ಲ ಹಾಕಿದ್ಮೇಲೆ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಸಾಕು, ಜಾಸ್ತಿ ಬೇಯಿಸೋಕ್ಕೆ ಹೋಗಬೇಡಿ, ಯಾಕಂದರೆ ಅದು ಬಿಸಿ ಇರುತ್ತಲ್ವ, ಆಮೇಲೆ ಶಾವಿಗೆ ಎಲ್ಲ ಸ್ವಲ್ಪ ಮೆಲ್ಟಾಗಿ ಚೆನ್ನಾಗಾಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಇವಾಗ ತಟ್ಟೆಗೆ ಹಾಕಿದ್ದೀನಿ ನಾನು, ಯಾವ ಥರ ಕಾಣಿಸ್ತಿದೆ ಅಂತ. ಸೂಪರ್ ಅಲ್ವಾ. ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಸಲ ಟ್ರೈ ಮಾಡಿ. ನನ್ನ ವೀಡಿಯೋನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಯೂಟ್ಯೂಬ್ ಚಾನಲ್ನ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ಕಮೆಂಟ್ ಮಾಡಿ ಯಾವ ಥರ ಪಾಯಸ ಆಗಿತ್ತು, ನಿಮ್ಮ ಮನೇಲಿ ಯಾವ ಥರ ತುಳಸಿ ಹಬ್ಬ ಆಗಿತ್ತು ಅಂತ. ಥ್ಯಾಂಕ್ ಯು ಆಲ್.